ಸಾಮಾನ್ಯವಾಗಿ ಬಹಳ ಜನ ಪ್ರವಚನವನ್ನು ಮಾಡುವುದು ಬಹಳ ಸುಲಭ ಅಂತ ಕೆಲವರು ಭಾವಿಸಿದ್ದಾರೆ. ಆದರೆ ಸರಿಯಾದ ರೀತಿಯಾದ ಪ್ರವಚನವನ್ನು ಮಾಡಬೇಕಂತಂದರೆ ಅಲ್ಲಿ ಅಷ್ಟೇ ಸಮಸ್ಯೆಗಳಿದೆ ಮತ್ತು ಸವಾಲುಗಳಿವೆ. ಎರಡು ಸವಾಲುಗಳಿದೆ. ಮೊದಲು ನೀನೇನನ್ನು ಹೇಳಬೇಕಾಗಿದೆ ಅನ್ನೋದನ್ನು ನಿರ್ಧರಿಸ್ಕೊಳ್ಬೇಕಾಗ್ತದೆ. ನೀನು ಹೇಳುವುದು ಮೊದಲು ನಿನಗೆ ಸರಿಯಾದ ರೀತಿಯಲ್ಲಿ ಒಂದು ದೃಢವಾಗಿ ಅರ್ಥವಾಗಿರಬೇಕಾಗ್ತದೆ. ಹಾಗೆ ದೃಢವಾದ ಸ್ವರದಲ್ಲಿ ಎದುರಿಗಿರೋವರಿಗೆ ಅದನ್ನು ನೀನು ಕನ್ವಿನ್ಸ್ ಮಾಡಬೇಕಾಗಿದೆ. ಒಳಗಡೆಗೆ ನಿನಗೆ ಕನ್ವಿಕ್ಷನ್ ಆಗಿರಬೇಕು ಮತ್ತು ಎದುರಿಗಿರೋರಿಗೆ ಅದನ್ನು ಕನ್ವಿನ್ಸ್ ಆಗಿ ಹೇಳೋದಕ್ಕೆ ಗೊತ್ತಿರಬೇಕು. ಈ ಪ್ರವಚನ ಮಾಡೋದು ಒಂದು ತಪಸ್ಸು. ಆದರೆ ಅದನ್ನು ಎಲ್ಲರೂ ಕೂಡ ಮಾಡೋದಕ್ಕೆ ಸಾಧ್ಯವಾಗುವುದಿಲ್ಲ. ಬಾಯಿಗೆ ಬಂದ ಹಾಗೆ ಮಾಡುವಂಥ ಭಾಷಣಗಳೆಲ್ಲ ಪ್ರವಚನಗಳಲ್ಲ. ಪ್ರವಚನ ಅಂತಂದರೆ ಅದರಲ್ಲಿ ಒಂದು ಅಂತರ್ದೃಷ್ಟಿ ಇರ್ತದೆ. ತಾನು ಕಂಡುಂಡ ತನಗೆ ಅರ್ಥವಾದ ವಿಷಯಗಳನ್ನು ಸರಿಯಾದ ರೀತಿಯಲ್ಲಿ ಹೇಳಬೇಕಾಗ್ತದೆ. ಹಾಗಾಗಿ ಪ್ರವಚನ ಅನ್ನೋದು ಬೇರೆ. ಇದರ ಜೊತೆಗೆ ಪ್ರವಚನ ಮಾಡುವುದರಲ್ಲೂ ಕೂಡ ಅದಕ್ಕೆ ಒಂದು ಮೌನದ ಸಿದ್ಧತೆ ಬೇಕಾಗುತ್ತೆ. ಆಶ್ಚರ್ಯ ಅಂತಂದರೆ ಪ್ರವಚನ ಮಾಡುವವರು ಮೌನವಾದ ಸಿದ್ಧತೆಯನ್ನು ಮಾಡಿಕೊಳ್ಬೇಕು ಅಂತ. ಅದಕ್ಕೆ ಒಂದು ಘಟನೆಯನ್ನು ಹೇಳಿದರೆ ಅದು ನಮಗೆ ಚೆನ್ನಾಗಿ ಅರ್ಥ ಆಗುತ್ತೆ. ನಾವೆಲ್ಲ ವಿನೋಬಾ ಭಾವೆಯವರ ಬಗ್ಗೆ ಹೆಸರನ್ನು ಕೇಳಿದ್ದೇವೆ. ಅವರು ಮಹಾತ್ಮ ಗಾಂಧೀಜಿಯವರ ಶಿಷ್ಯರು. ಅವರ ವಿಚಾರಧಾರೆಗಳನ್ನು ತೆಗೆದುಕೊಂಡು ಭೂದಾನ ಚಳವಳಿ ಅಂತ ಇಡೀ ದೇಶದಲ್ಲಿ ದೊಡ್ಡ ಚಳವಳಿಯನ್ನು ಮಾಡಿದಂಥವರು, ಸ್ವಾತಂತ್ರ್ಯದಲ್ಲಿ ಹೋರಾಡಿದಂಥವರು, ಮುಖ್ಯವಾಗಿ ಭಗವದ್ಗೀತೆಯನ್ನು ದೇಶಾದ್ಯಂತ ಪ್ರಚಾರ ಮಾಡಿದಂಥವರು. ಗೀತಾ ಪ್ರವಚನಗಳಂತಲೇ ಒಂದು ಪುಸ್ತಕ ಸಂಗ್ರಹ ಇದೆ. ಅವರನ್ನೊಮ್ಮೆ ಯಾರೋ ಕೇಳಿದ್ರಂತೆ, ನೀವು 1 ಗಂಟೆ ಪ್ರವಚನವನ್ನು ನೀಡಬೇಕಾದಾಗ ಯಾವ ರೀತಿ ಸಿದ್ಧತೆಯನ್ನು ಮಾಡಿಕೊಡ್ತೀರಿ ಮತ್ತು ಎಷ್ಟು ಹೊತ್ತು ಚಿಂತನೆ ಮಾಡ್ತೀರಿ ಅಂತ. ಅದಕ್ಕೆ ವಿನೋಬಾ ಭಾವೆಯವರು ಹೇಳಿದ್ರಂತೆ, 1 ಗಂಟೆ ಮಾತನಾಡುವಾಗ ಆಲೋಚಿಸುವುದೇನಿದೆ, ಆಗ ಏನನ್ನಾದರೂ ಮಾತಾಡ್ಬೋದು. 1 ಗಂಟೆ ಸಮಯ ಇರುತ್ತಲ್ಲ, ಅದನ್ನು 1 ಗಂಟೆ ಕಳಿಬೇಕು ಅಂದರೆ ಏನೇನನ್ನು ಹೇಳ್ಕೊಂಡು ಹೋಗ್ಬೋದು. ಕೆಲವು ವಿಷಯಕ್ಕೆ ತಕ್ಕಾಗಿ ಹೇಳ್ಬೋದು, ಅಥವಾ ವಿಷಯಾಂತರ ಮಾಡಿ ಬೇರೆ ಬೇರೆ ಹೋಗಿ ಮತ್ತೆ ವಿಷಯಕ್ಕೆ ಬರ್ಬೋದು. ಹೀಗೆಲ್ಲ ಇರ್ತದೆ. ಟೈಮ್ ಜಾಸ್ತಿ ಇದ್ದ ಹಾಗೆ ಅವುಗಳನ್ನು ಏನು ಬೇಕಾದರೂ ಮಾತನಾಡೋದಕ್ಕೆ ಸ್ವಲ್ಪ ಓದ್ಕೊಂಡಿದ್ದವ್ರಿಗೆ ಸಾಧ್ಯ ಆಗುತ್ತೆ. ಆದರೆ ಅವ್ರು ಹೇಳ್ತಾರೆ, ಆದರೆ 10 ನಿಮಿಷ ಮಾತನಾಡಬೇಕಾಗಿ ಬಂದಾಗ ನಾನು ಅದಕ್ಕೆ ಸಿದ್ಧತೆಯನ್ನು ಮಾಡಿಕೊಡ್ತೀನಿ ಅಂತ ಹೇಳ್ತಾರೆ. ಯಾಕೆಂದರೆ 10 ನಿಮಿಷದಲ್ಲಿ ಸಾರವತ್ತಾದದನ್ನು ಮಾತ್ರ ಹೇಳಬೇಕಾಗ್ತದೆ. ಏನೇನೋ ವಿಷಯಗಳನ್ನು ಹೇಳೋದಕ್ಕೆ ಅಲ್ಲಿ ಆಗೋದಿಲ್ಲ. 1 ತಾಸು ಮಾತಾಡಬೇಕಾದ್ರೆ ಏನೂ ಸಿದ್ಧತೆ ಮಾಡ್ಕೋಬೇಕಾಗಿಲ್ಲಂತೆ. ಆದರೆ 10 ನಿಮಿಷ ಮಾತಾಡಬೇಕಾದ್ರೆ ಸಿದ್ಧತೆಯನ್ನು ಮಾಡ್ಕೊಳ್ಬೇಕಾಗುತ್ತೆ. ಯಾಕೆ ಹೀಗೆ ಹೇಳಿದರು ಅಂತಂದರೆ, ಅನವಶ್ಯಕವಾದ ಮಾತುಗಳನ್ನು ನಾವು ಆಡದೆ ಇರಬೇಕು ಅಂತಂದರೆ ಕೆಲವು ಹೊತ್ತು ನಾವು ಮೌನವಾಗಿರಬೇಕಾಗ್ತದೆ. ಸಾಮಾನ್ಯವಾಗಿ ಜೀವನದಲ್ಲೂ ಕೂಡ ನಾವು ಏನನ್ನಾದರೂ ಸರಿಯಾದ ಮಾತುಗಳನ್ನು ಆಡಬೇಕು ಅಂದರೆ ಮೌನವಾಗಿ ಆಲೋಚಿಸಿ ನಾವು ಮಾತನಾಡಬೇಕಾಗ್ತದೆ. ಒಂದು ಮಾತು ಕಡಿಮೆ ಆದರೆ ತೊಂದರೆ ಇಲ್ಲ, ಆದರೆ ಬೇರೆಯವರಿಗೆ ಅದು ಕರಕರೆಯನ್ನುಂಟು ಮಾಡುವಂಥ ಮಾತು ಒಂದು ಎಕ್ಸ್ಟ್ರಾ ಮಾತಾದರೂ ಕೂಡ ಕಷ್ಟ ಆಗುತ್ತೆ. ಆದ್ದರಿಂದ ಮಾತನಾಡಬೇಕಾದಂಥವರು ಮೊದಲು ಮೌನವಾಗಿ ಅದನ್ನು ನಾವು ಯೋಚಿಸಬೇಕಾಗ್ತದೆ, ಅಥವಾ ಮೌನವಾಗಿದ್ದು ಅದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಬೇಕಾಗ್ತದೆ. ಮೌನಿಯಾಗಿದ್ದವನು ಚೆನ್ನಾಗಿ ಅದನ್ನು ಮಾತನಾಡಬಲ್ಲ. ಹಾಗಾಗಿ ಕೇವಲ ಮೌನಿಯಾಗಿದ್ದವರೆಲ್ಲ ಯೋಚನಾ ನಿರತರಾಗಿರ್ತಾರೆ ಅಂತ ಹೇಳೋಕ್ಕೂ ಆಗಲ್ಲ. ಅವ್ರಿಗೆ ಮಾತನಾಡೋಕ್ಕಾಗದೇನೂ ಕೂಡ ಮೌನವಾಗಿರ್ತಾರೆ. ಆದರೆ ಮಾತನಾಡುವಂಥವರು ಮೌನವಾಗಿದ್ದು ಮೌನಕ್ಕೂ ಕೂಡ ಅವರ ಮಾತಿನಷ್ಟೇ ಬೆಲೆಯನ್ನು ಅವರೇ ಕೊಟ್ಕೋಬೇಕಾಗ್ತದೆ. ಹಾಗೆ ಮೌನವಾಗಿರೋದನ್ನು ಅಭ್ಯಾಸ ಮಾಡಿಕೊಂಡು ಆಮೇಲೆ ಅದನ್ನು ಸಮಯ ಸಂದರ್ಭಗಳು ಬಂದಾಗ ಸರಿಯಾದ ರೀತಿಯಲ್ಲಿ ಮಾತನಾಡುವುದಕ್ಕೆ ಸಾಧ್ಯ ಆಗುತ್ತೆ. ಆದ್ದರಿಂದ ಮಾತನಾಡಲು ಬೇಕು ಮೌನದ ತಯಾರಿ.